ಹಾಯ್ ವಿವರ್ಸ್, ಇವತ್ತು ತೋಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತೋಯಿ ಅಂದರೆ ಏನು ಅಂತ ನೀವು ಅಂದ್ಕೊತಿರ್ಬೋದು. ಸರಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ 2 ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿನ ಸುಟ್ಕೊಬೇಕಾಗುತ್ತೆ. ಆ ಥರ ಫೋರ್ಕಿಗೆ ಚುಚ್ಬಿಟ್ಟು ಸುಡೋದಕ್ಕೆ ಇಡಬೇಕು. ನಂತರ ಪಕ್ಕದಲ್ಲಿ 1 ಕಪ್ನಷ್ಟು ಅವರೆಬೇಳೆ ಒಣಗಿರೋದು, ಅದನ್ನು ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಅದನ್ನು 2ರಿಂದ 3 ವಿಷಲ್ ಬರೆಸ್ಕೋಬೇಕಾಗುತ್ತೆ. ನಂತರ ಅದನ್ನು ನೋಡಿ ನೀರನ್ನೆಲ್ಲ ಶೋಧಿಸ್ಕೊಬೇಕು. ನೀರನ್ನ ಶೋಧಿಸ್ಕೊಂಡು ಅದನ್ನ ಚೆಲ್ಲಬಾರ್ದು, ಸೈಡಲ್ಲಿ ಎತ್ತಿಟ್ಕೊಬೇಕಾಗುತ್ತೆ. ನೋಡಿ ಅದು ಹೇಗೆ ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅವರೆಬೇಳೆ, ಹಾಗೆ ಅದನ್ನು ಕೂಗಿಸ್ಕೊಬೇಕು. ನಂತರ ಆವಾಗಲೇ ಸುಟ್ಕೊಂಡಿದ್ದಂತಹ ಈರುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಜಾರ್ನಲ್ಲಿ ಹಾಕ್ಕೊಬೇಕಾಗುತ್ತೆ. ಇದಕ್ಕೆ ಸುಟ್ಟು ಹಾಕೋದ್ರಿಂದ ಟೇಸ್ಟ್ ಇನ್ನು ತುಂಬ ಚೆನ್ನಾಗಿರುತ್ತೆ. ನಂತರ ಹಸಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಬೇಕಾಗುತ್ತೆ. 1 ಗಡ್ಡೆಯಷ್ಟು ಹಸಿ ಈರುಳ್ಳಿ ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಬೇಕಾಗುತ್ತೆ ಹಸಿದನ್ನು. ನಂತರ 1.5 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಬೇಕು. ನಿಮಗೆ ಖಾರ ಬೇಕಂತಂದರೆ ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ. ನಂತರ 2ರಿಂದ 3 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಬೇಕಾಗುತ್ತೆ. ನೋಡಿ ಧನಿಯಾ ಪೌಡರ್ನ ಹಾಕ್ಕೊಬೇಕು. ನಂತರ ಹಾಕ್ಕೊಂಡಿದ್ದಾದಮೇಲೆ 2 ಬೌಲ್ನಷ್ಟು ಕಾಯಿ ತುರಿನ ಹಾಕ್ಕೊಬೇಕಾಗುತ್ತೆ. ನೋಡಿ 2 ಬೌಲ್ನಷ್ಟು ಕಾಯಿ ತುರಿನ ಹಾಕ್ಕೊಬೇಕು. ಹಾಕ್ಕೊಂಡಿದ್ದಾದಮೇಲೆ ಆವಾಗಲೇ ಬೇಯಿಸ್ಕೊಂಡಿದ್ದಂಥ ಕಾಳನ್ನು ಎಲ್ಲದನ್ನು ಕೂಡ ಹಾಕ್ಕೊಂಡು ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಬೇಕಾಗುತ್ತೆ. ನೋಡಿ ರುಬ್ಕೊಂಡಿದ್ದಾದಮೇಲೆ ಸೈಡಲ್ಲಿ ಒಂದು ಪಾತ್ರೆನ ತೊಗೊಂಡು ಏನು ಮಸಾಲೆ ಎಲ್ಲ ರುಬ್ಕೊಂಡಿರೋದಿರುತ್ತಲ್ಲ ಅದನ್ನು ಪಾತ್ರೆ ಒಳಗೆ ಹಾಕ್ಕೊಬೇಕು. ಅದಕ್ಕೆ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ಉಪ್ಪನ್ನು ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು ಎಸಳುಗಳನ್ನ ಹಾಕ್ಕೊಬೇಕಾಗುತ್ತೆ. ಕರಿಬೇವನ್ನು ಹಾಕ್ಕೊಂಡಿದ್ದಾದಮೇಲೆ ಆವಾಗಲೇ ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ಲ ನೀರು, ಕಾಳು ಬೇಯಿಸಿದ ನೀರು, ಅದನ್ನು ಇವಾಗ ಉಪಯೋಗಿಸ್ಕೋಬೇಕು. ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ತೆಳ್ಳ ಬೇಕು ಅಂದರೆ ತೆಳ್ಳ, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ. ನೀರು ಬೇಕನ್ಸಿದ್ರೆ ನೀರು ಎಕ್ಸ್ಟ್ರಾ ಹಾಕ್ಕೋಬೋದು. ನಂತರ ಅದನ್ನು ಕುದಿಸ್ಕೊಂಡ್ರೆ ನಮ್ಮ ತೋಯಿ ರೆಡಿ ಆಗುತ್ತೆ. ನೋಡಿ ತೋಯಿ ಕುದಿಸ್ಕೊಂಡ್ರೆ ರೆಡಿಯಾಗಿರುತ್ತೆ. ನಂತರ ಮತ್ತೆ ಜಾರನ್ನು ತಗೊಂಡು ಅದಕ್ಕೆ 1 ಬೌಲ್ನಷ್ಟು ಕಾಯಿ ತುರಿನ ಹಾಕ್ಕೊಬೇಕು. ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೊಂಡು ಕಾಯಿ ಹಾಲನ್ನು ರೆಡಿ ಮಾಡ್ಕೊಬೇಕು. ಕಾಯಿ ಹಾಲು ಹೇಗೆ ಅಂತಂದರೆ ಆಮೇಲೆ ತೋರಿಸ್ತೀನಿ. ನಂತರ ನೋಡಿ 1 ಜಾರನ್ನ ತೊಗೊಂಡು 1 ಬೌಲ್ನಷ್ಟು ಕಾಯಿನ ಹಾಕ್ಕೊಬೇಕು. ನಂತರ 2 ಅಚ್ಚಷ್ಟು ಬೆಲ್ಲನ ಹಾಕ್ಕೊಬೇಕು. ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಬ್ಕೊಬೇಕು. ಇದು ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ನೋಡಿ ನಂತರ ಹೇಗೆ ಅಂತಂದರೆ ನೋಡಿ ಒಂದು ತಟ್ಟೆನಲ್ಲಿ ಇಡ್ಲಿನ ಹಾಕ್ಕೊಂಡು ಅದಕ್ಕೆ ಈ ತೋಯಿನ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ಹಾಲನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ ಹೀಗೆ ಹಾಕ್ಕೊಂಡು ಅದನ್ನು ತಿನ್ನೋದು ಇಡ್ಲಿನ. ನಂತರ ಈ ಸ್ವೀಟ್ ಚಟ್ನಿ ಮಾಮೂಲಿ ಹೇಗೆ ಚಟ್ನಿ ಎಲ್ಲ ಹೆಚ್ಕೊಂಡು ತಿಂತೀವೋ ಆ ಥರ ತಿನ್ನೋದಷ್ಟೇ. ಇದು ಸ್ವೀಟ್ ಚಟ್ನಿದು. ಇದು ತೋಯಿ ಹೇಗೆ ಅಂತಂದರೆ ದೊಡ್ಡಣ್ಣ ಅವರು ಯುವದೋಪು ಅಂತ ತೋರಿಸ್ತಾರಲ್ಲ ಆ ಥರ ಕಿವುಚಿ ತಿನ್ನಬೇಕು. ಆದರೆ ವೀಡಿಯೋದಲ್ಲಿ ತೋರಿಸಿದ್ರೆ ಸ್ವಲ್ಪ ಮೆಸ್ಸಿ ಅನಿಸುತ್ತೆ, ಅದಕ್ಕೋಸ್ಕರ ಆ ಥರ ಎಲ್ಲ ತೋರಿಸಿಲ್ಲ ಅಷ್ಟೇ. ಅದನ್ನು ಕಿವುಚಿ ತಿಂದರೆ ಯುವದೋಪು ಥರ ತುಂಬ ಸೂಪರಾಗಿರುತ್ತೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.